ಹೆಲೋ. ಸೊ ಇವತ್ತು ನಾನು ಬೆಲ್ಲಿ ಫ್ಯಾಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ತುಂಬ ಜನ ಲೇಡೀಸ್ಗೆ ಒಂದು 30-35+ ನಂತರ ತುಂಬ ಬೆಲ್ಲಿ ಫ್ಯಾಟ್, ಅವ್ರು ಏನು ಮಾಡಿದ್ರು ಏನೂ ವರ್ಕೌಟ್ ಆಗೋಲ್ಲ. ಒಂದು ಬಂದು ಎಕ್ಸೆಸ್ ಆಫ್ ಕಾರ್ಡಿಯೋ, ಆಮೇಲೆ ಇನ್ನೊಂದು ಬಂದು ರಾತ್ರಿ ಕರೆಕ್ಟಾಗಿ ಮಲಗದೇ ಇರೋದು, ತುಂಬ ಸೋಷಿಯಲ್ ಮೀಡಿಯಾ ರೀಲ್ಸ್ ಸ್ಕ್ರಾಲ್ ಮಾಡೋದು, ಮೆಂಟಲ್ ಸ್ಟ್ರೆಸ್ ಆಗೋದು, ಮತ್ತು ಮನೆಯಲ್ಲಿ ಫ್ಯಾಮಿಲಿ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದು. ಇದೆಲ್ಲ ನಿಮ್ಮ ಕಾರ್ಟಿಸಾಲ್ ಸ್ಪೈಕ್ ಮಾಡುತ್ತೆ. ಮತ್ತು ಇನ್ನೊಂದು ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ಕಾಫಿ ಇಲ್ಲ ಅಂದರೆ ಅದ್ರಕ್ ವಾಲಿ ಚಾಯ್ ಅಂದರೆ ಜಿಂಜರ್ ಟೀ, ಇದನ್ನ ಕುಡಿಯೋದ್ರಿಂದ ನಿಮಗೆ ಕಾರ್ಟಿಸಾಲ್ ಮತ್ತು ಇನ್ಸುಲಿನ್ ಸ್ಪೈಕ್ಸ್ ಆಗುತ್ತೆ. ಆದಷ್ಟು ನೀವು ಕಾಫಿ ಕುಡಿಯೋಕ್ಕಿಂತ ಮುಂಚೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ನೀವು ವಾಮ್ ವಾಟರ್ ಕುಡಿದು ಅದಾದಮೇಲೆ ಸೋಪ್ ಡ್ರೈ ನಟ್ಸ್ ತಿಂದ್ಬಿಟ್ಟು ಒಂದು 20 ಮಿನಿಟ್ಸ್ ನಂತರನೇ ಕಾಫಿ ಕುಡಿಬೇಕಿಲ್ಲ ಅಂದರೆ ನಿಮ್ಮದು ಜಿಂಜರ್ ಟೀ ಆರ್ ಟೀ ನೀವು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಬೆಲ್ಲಿ ವಿಲ್ ಅಂಡರ್ಗೋ ಇನ್ಫ್ಲಮೇಷನ್ ಮೋಡ್. ನೆಕ್ಸ್ಟ್ ಬಂದುಬಿಟ್ಟು ನೀವು ಸ್ಟ್ರೆಂತ್ ಟ್ರೈನಿಂಗ್ನ ಇನ್ಕ್ಲೂಡ್ ಮಾಡಲೇಬೇಕು. ನಾಟ್ ಓನ್ಲಿ ಡೂಯಿಂಗ್ ಎಂಡ್ಲೆಸ್ ವಾಕಿಂಗ್ ಇನ್ ಪಾರ್ಕ್ಸ್, ಎಂಡ್ಲೆಸ್ ಆಫ್ ಕಾರ್ಡಿಯೋ, ಅದನ್ನು ನೀವು ಮಾಡೋದನ್ನ ಕಮ್ಮಿ ಮಾಡಬೇಕಾಗುತ್ತೆ. ಆಮೇಲೆ ಪ್ರೋಟೀನ ಇನ್ಕ್ಲೂಡ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಸ್ಲೀಪ್ ಪ್ಯಾಟರ್ನ್. ಸ್ಲೀಪ್ನ ನೀವು ಅಟ್ಲೀಸ್ಟ್ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಒಂದು ರೆಸ್ಟ್ ಬೇಕು. ಬಿಕಾಸ್ ಯು ಆರ್ ಆಲ್ರೆಡಿ ಇನ್ ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್, ರಶಲ್ಲಿರ್ತೀರ, ಯಾವಾಗಲೂ ಲಾಟ್ ಆಫ್ ಸ್ಟ್ರೆಸ್ ಮೋಡಲ್ಲಿರ್ತೀರ. ನಿಮ್ಮ ಸ್ಲೀಪು ಕ್ವಾಲಿಟಿ ಫಿಕ್ಸ್ ಆದಾಗ ನಿಮಗೆ ಫಟೀಗು, ಸ್ಟ್ರೆಸ್ಸು ಎಲ್ಲ ಡೌನ್ ಆಗುತ್ತೆ. ಆಟೋಮ್ಯಾಟಿಕ್ಲಿ ನಿಮ್ಮ ಬೆಲಿ ಫ್ಯಾಟು ಕಮ್ಮಿ ಆಗುತ್ತೆ. ಸೊ ನಿಮಗಿನ್ನೂ ಜಾಸ್ತಿ ಮಾಹಿತಿ ಬೇಕಾದರೆ ನನ್ನ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು.